ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ನೋಡಿದ್ರೆ ಮಳೆ ಬರ್ತಾಯಿತ್ತು. ರಾತ್ರಿ ಎಲ್ಲ ಮಳೆ ಆಗಿತ್ತು. ಬೆಳಗ್ಗೆ ಕೂಡ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು. ಇನ್ನು ಬೆಳಗ್ಗೆ ನಾನು ಖಾಲಿ ಹೊಟ್ಟೆಯಲ್ಲಿ ಒಂದು ಎಳ್ನೀರನ್ನ ಕುಡಿತೀನಿ. ಇವತ್ತು ಕೂಡ ಅಷ್ಟೇ ಒಂದು ಎಳ್ನೀರನ್ನ ಕುಡಿದಿದ್ದಾಯಿತು. ಅದಕ್ಕೆ ಒಂದು ಸ್ವಲ್ಪ ಬಾದಾಮ್ ಗೋಂದನ್ನ ಹಾಕ್ಕೊಂಡು ಕುಡಿತೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಎಳ್ನೀರನ್ನ ಕುಡಿದು ಇನ್ನು ಒಂದು ಸ್ವಲ್ಪ ಎಳ್ನೀರೆಲ್ಲ ಕುಡಿದು ಒಳಗಿನ ಮನೆ ಕಸ ಎಲ್ಲ ಬಳಿಯೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆಯೂ ಕೂಡ ನಿಂತ್ಕೊಂತು. ಅಂದರೆ ಕಂಪ್ಲೀಟಾಗಿ ನಿಂದಿರಲಿಲ್ಲ, ಸ್ವಲ್ಪ ಹನಿ ಬರ್ತಾಯಿತ್ತು. ಇನ್ನು ನೀರೆಲ್ಲನೂ ಕೂಡ ಅಂಗಳಕ್ಕೆಲ್ಲನೂ ಕೂಡ ನಿಂತುಬಿಟ್ಟಿತ್ತು. ಅದೆಲ್ಲನೂ ಕೂಡ ನೀಟಾಗಿ ನೀರೆಲ್ಲನೂ ಕೂಡ ಬಳ್ದು ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊತಿದ್ದೀನಿ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಮಳೆ ಹನಿ ಬರ್ತಾಯಿತ್ತು, ಮತ್ತು ಜೋರು ಬರುತ್ತೇನೋ ಅಂತ ಅಂದ್ಕೊಂಡು ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ ಅಷ್ಟೇ. ಇನ್ನು ರಂಗೋಲಿ ಎಲ್ಲನೂ ಕೂಡ ಹಾಕಿ ಒಂದು ಸ್ವಲ್ಪ ಪಾತ್ರೆ ತೊಳೆದು ಅದನ್ನು ಕೂಡ ಜೋಡಿಸ್ಕೋಬೇಕಾಗಿತ್ತು. ಅದನ್ನು ಕೂಡ ಎಲ್ಲನೂ ಕೂಡ ಜೋಡಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟಿಗೆ ಮಂಡಾಳ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ಅದಕ್ಕೆ ಹುಳಿ ಎಲ್ಲನೂ ಕೂಡ ರೆಡಿ ಮಾಡಿದ್ದೆ. ಎಲ್ಲನೂ ಕೂಡ ಹೆಚ್ಕೊಂಡು ಹುಳಿ ಎಲ್ಲನೂ ಕೂಡ ರೆಡಿ ಮಾಡಿ ಈ ಕಡೆಗೆ ಒಂದು ಪಾತ್ರೆನ ತೊಗೊಂಡು ಮಂಡಾಳ ಎಲ್ಲನೂ ಕೂಡ ನೀಟಾಗಿ ತೊಯಿಸಿ ಹಿಂಡಿ ಇಟ್ಕೋಬೇಕು ಅಲ್ವಾ. ಅದಕ್ಕೇ ಮಂಡಾಳ ಎಲ್ಲನೂ ಕೂಡ ಹಾಕಿ ಎಲ್ಲನೂ ಕೂಡ ಹಿಂಡಿ ಹಾಕ್ತಾಯಿದ್ದೀನಿ. ಇದು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಆಲ್ರೆಡಿ ನಾನು ವಿಡಿಯೋದಲ್ಲಿ ಒಂದು 2 ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಇದನ್ನು 2 ಥರ ಮಾಡ್ತಾರೆ. ಒಂದು ಹಾಲನ್ನು ಹಾಕಿ ಮಾಡ್ತಾರೆ, ಇನ್ನೊಂದು ನೀರನ್ನು ಹಾಕಿ ಮಾಡ್ತಾರೆ. ನಾನಿವತ್ತು ಯಾವುದೇ ರೀತಿಯ ಹಾಲನ್ನು ಹಾಕ್ತಿಲ್ಲ, ಹಂಗೆ ನಾರ್ಮಲಾಗಿ ಹುಳಿಗೆ ನೀರು ಹಾಕಿ ಮಾಡ್ತಿದ್ದೀನಿ. ಹಾಲು ಹಾಕೋದಂದರೆ ಹುಳಿಗೆ ನೀರು ಹಾಕೋ ಬದಲು ಹಾಲು ಹಾಕಬೇಕು ಅಷ್ಟೇ. ಇನ್ನು ಹುಳಿ ಎಲ್ಲನೂ ಕೂಡ ಮಾಡಲಿಕ್ಕೆ ಇಟ್ಕೊಂಡು ಮಂಡಾಳ ಎಲ್ಲನೂ ಕೂಡ ಚೆನ್ನಾಗಿ ತೊಳೆದಿತ್ತು. ಅದನ್ನೆಲ್ಲನೂ ಕೂಡ ನೀಟಾಗಿ ಹಿಂಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನೀರಲ್ಲಿ ಬಿಡಬಾರ್ದು. ಮೊದಲಿಗೆ ಮಂಡಾಳು ಟೊಳ್ಳಿರುತ್ತಲ್ವ, ಸ್ವಲ್ಪ ಬೇಗನೆ ಮೆತ್ತಗಾಗಿಬಿಡುತ್ತೆ. 1 ನಿಮಿಷ ಬಿಟ್ಟು ಆಮೇಲೆ ಹಿಂಡ್ಕೋಬೇಕು. ಇನ್ನು ಅದಕ್ಕೆ ಪುಟಾಣಿ ಪುಡಿ ಬೇಕು ಅಂತ ಅದನ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಂಡಾಳ ಒಗ್ಗರಣೆನೂ ಕೂಡ ಮಾಡಿಕೊಂಡೆ. ತುಂಬಾ ಸಿಂಪಲ್ಲಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಒಂದು ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದನ್ನು ಕೂಡ ಒಗ್ಗರಣೆನ ಮಾಡ್ಕೊಂಡಿದ್ದೆ, ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಕ್ಯಾಶುವಲ್ ಆಗಿ ಮನೆ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಮನೆ ಮಾಪ್ ಮಾಡೋದೆಲ್ಲ, ಆ ಕೆಲಸನ ಇವಾಗ ಮಾಡ್ಕೊತಿದ್ದೀನಿ. ಮಳೆ ಬಂದಿರೋದ್ರಿಂದ ಅಷ್ಟೊಂದು ಕೆಲಸ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಒಂದು ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಧಾನವಾಗಿಯೇ ಕೆಲಸ ಎಲ್ಲನೂ ಕೂಡ ಮಾಡಿಕೊಂಡು ಇನ್ನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಒಂದು ಗಂಟೆ ಮೇಲಾಗಿತ್ತು ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಜೋಳದ ಮುದ್ದೆ ಮತ್ತು ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಆಲ್ರೆಡಿ ಸಾಂಬಾರು ಮಾಡಿಟ್ಟಿದ್ದೆ. ಇನ್ನು ಇವಾಗ ಜೋಳದ ಮುದ್ದೆನ ಮಾಡ್ಕೊತಿದ್ದೀನಿ. ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ಕೈಗೆ ಒಂದು ಸ್ವಲ್ಪ ಗಾಯ ಆಗಿ ರೊಟ್ಟಿ ಮಾಡೋಕ್ಕೆ ಅಷ್ಟೊಂದು ಗಾಯ ಆಗಿತ್ತು ಅಲ್ವಾ ಕೈಗೆ, ಅಷ್ಟೊಂದೇನು ರೊಟ್ಟಿ ಚೆನ್ನಾಗಿ ಬರಲ್ಲ. ಸುಮ್ಮನೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮುದ್ದೆನ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಸಿಂಪಲ್ಲಾಗಿಯೇ ಮುದ್ದೆ ಮಾಡ್ಕೊಳ್ಳೋದು. ನೀರನ್ನ ಕಾಯ್ಲಿಕ್ಕಿಟ್ಟು ಹಿಟ್ಟು ಹಾಕಿ ಚೆನ್ನಾಗಿ ಒಂದು ಕೂಡ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುದ್ದೆ ಕಟ್ಕೊಳ್ಳೋದು ಅಷ್ಟೇ. ಇನ್ನು ಹೆಸರು ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ, ನೆನೆ ಹಾಕಿದ್ದೆ. ಅದರದ್ದೇ ಒಂದು ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡೆ. ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ. ಇನ್ನು ಸಾಯಂಕಾಲನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನಗೆ ಇತ್ತೀಚೆಗೆ ಈ ಥರ ಕಪ್ಪೈಸ್ ಎಲ್ಲ ತುಂಬಾ ಇಷ್ಟ ಆಗ್ತಿದೆ. ಬೇಸಿಗೆ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಗ್ತಿದೆ. ಡೈಲಿ ಒಂದಂತರೂ ತಿನ್ನಲೇಬೇಕಂತ ಅನಿಸುತ್ತೆ. ಅದಕ್ಕೇ ಇವತ್ತು ಸಾಯಂಕಾಲ ತಿಂತೀನಿ. ಡೈಲಿ ಮಧ್ಯಾಹ್ನನೇ ತಿಂತಿದ್ದೆ. ಇವತ್ತು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿಬಿಟ್ಟಿದ್ದೆ. ಅದಕ್ಕೇ ಇವತ್ತು ಸಾಯಂಕಾಲ ಒಂದು ಐಸ್ ಕ್ರೀಮ್ನ ತಿಂದ್ಕೊಂಡೆ ಅಷ್ಟೇ. ವೆನಿಲಾ ಫ್ಲೇವರ್ ಅಂದರೆ ನನಗೆ ತುಂಬ ಇಷ್ಟ. ಅದನ್ನೇ ನನ್ನ ಹಸ್ಬೆಂಡ್ ತಂದಿರ್ತಾರೆ, ಅದನ್ನೇ ತಿಂದೆ. ಇನ್ನು ಈವ್ನಿಂಗ್ ಮನೆ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಮಾಮೂಲಿ ಮನೆ ಕೆಲಸ, ಅದೇ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು 2 ದಿನದ ಬಟ್ಟೆ ಒಗ್ದಾಕಿದ್ದೆ. ಒಂದು 10:30 11 ಗಂಟೆಗೆ ನೀಟಾಗಿ ಬಿಸಿಲು ಬಿದ್ದಿತ್ತು. ಅದಕ್ಕೇ ಬಟ್ಟೆ ಎಲ್ಲನೂ 2 ದಿನದ ಬಟ್ಟೆ ಎಲ್ಲನೂ ಕೂಡ ನೆನ್ನೆ ಇಟ್ಟಿದ್ದೆ. ಅದೆಲ್ಲನೂ ಕೂಡ ಬಟ್ಟೆ ಒಗೆದು ಒಣಗಾಕಿದ್ದೆ. ಇವಾಗ ಒಂದು ಸಾಯಂಕಾಲ 5 ಗಂಟೆ ಅನ್ನೋಷ್ಟೊತ್ತಿಗೆ ಬಟ್ಟೆ ಕೂಡ ಚೆನ್ನಾಗಿ ಒಣಗಿತ್ತು. ಆ ಬಟ್ಟೆ ಎಲ್ಲನೂ ಕೂಡ ತೊಗೊಂಡು ಬಂದು ಮಡಚಿ ಇಡೋಣ ಅಂದ್ಕೊಂಡು ಅಷ್ಟು ಬಟ್ಟೆನೂ ಕೂಡ ಮಡಚಿ ಇಟ್ಟೆ. ಇದಲ್ಲದೇ ಮತ್ತು ಕಬೋರ್ಡಲ್ಲೂ ಕೂಡ ಸ್ವಲ್ಪ ಬಟ್ಟೆ ಎಲ್ಲನೂ ಕೂಡ ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೆ ಆ ಬಟ್ಟೆ ಎಲ್ಲನೂ ಕೂಡ ತೆಗೆದು ಮಡಚಿಟ್ಟೆ. ನನ್ನ ಬಟ್ಟೆ, ನನ್ನ ಹಸ್ಬೆಂಡ್ ಬಟ್ಟೆ, ನನ್ನ ತಮ್ಮನ ಬಟ್ಟೆ ಎಲ್ಲನೂ ಕೂಡ ನೀಟಾಗಿ ಮಡಚಿಟ್ಟು ಇನ್ನು ಸಾಯಂಕಾಲ ಮನೆ ಹತ್ರ ಒಂದು ಸ್ವಲ್ಪ ತರಕಾರಿ ಬಂದಿತ್ತು, ಹೋಗಿ ತರೋಣ ಅಂತ ಹೋಗಿದ್ದೆ. ಅಂದರೆ ತರಕಾರಿ ಏನು ಅಷ್ಟೊಂದು ಫ್ರೆಶ್ ಆಗಿ ಇರಲಿಲ್ಲ.
ಅದಕ್ಕೇ ಯಾವ ತರಕಾರಿನೂ ಕೂಡ ತೊಗೊಳ್ಳಿಲ್ಲ. ಮನೆಯಲ್ಲಿ ಸ್ವಲ್ಪ ಟೊಮೆಟೊ ಇತ್ತು, ಅಂದರೆ ಒಂದು 4-5 ಟೊಮೆಟೊ ಇತ್ತು. ಅದಕ್ಕೇ ಟೊಮೆಟೊ ಇತ್ತು ಅಲ್ವಾ, ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೇ ಒಂದು ಸ್ವಲ್ಪ ಟೊಮೆಟೊನೂ ತೊಗೊಂಡು ಬಂದೆ. ಹಾಗೆ ಬೆಂಡೆಕಾಯಿ ಕೂಡ ಎಳೆಯದಿತ್ತು, ಅದಕ್ಕೇ ಬೆಂಡೆಕಾಯಿ ಕುರ್ಕುರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಂಡೆಕಾಯಿನೂ ಕೂಡ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇಷ್ಟೇ ತರಕಾರಿ ತೊಗೊಂಡು ಬಂದಿರೋದು, ಜಾಸ್ತಿ ಏನೂ ತೊಗೊಂಡು ಬಂದಿಲ್ಲ. ಇವಾಗ ಈ ಟೊಮೆಟೊ ಹಣ್ಣನ್ನು ಆ ಪುಟ್ಟಿಗೆ ಹಾಕಿ ಮತ್ತು ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಅಂತ ಸ್ಟೋರೇಜ್ ಬಾಕ್ಸಿಗೆ ಹಾಕಿ, ಮತ್ತು ಬೆಂಡೆಕಾಯಿನೂ ಕೂಡ ಒಂದು ಬಾಕ್ಸಿಗೆ ಹಾಕಿಟ್ಟೆ. ಬೆಂಡೆಕಾಯಿ ಮಾತ್ರ ಸೂಪರಾಗಿತ್ತು, ಎಳೆಯೋದು. ಬೆಂಡೆಕಾಯಿ ಕುರ್ಕುರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಒಂದು 1/4 kg ಅಷ್ಟೇ ತೊಗೊಂಡೆ. ನಮ್ಮ ಮನೇಲಿ ಬೆಂಡೆಕಾಯಿ ಯಾರು ಕೂಡ ಅಷ್ಟೊಂದು ಇಷ್ಟಪಡಲ್ಲ. ಹಾಗೆಯೇ ನಾನು ಒಂದು ಅಮೆಝಾನಿಂದ ಒಂದು ಟ್ರೈಪಾಡ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಇವತ್ತು ಬಂದಿತ್ತು. ಒಂದು ಸ್ವಲ್ಪ ಲೇಟಾಗಿಯೇ ಬಂತು. ಆರ್ಡರ್ ಮಾಡಿ 15 ದಿನ ಆಯಿತು. ಒಂದು ಸಲ ಅದು ಆರ್ಡರ್ ಮಾಡಿದ್ದು 4-5 ದಿನ ಆದಮೇಲೆ ಬರಲಿಲ್ಲ, ಡಿಲೇ ಆಗಿಬಿಡ್ತು ಬರೋದು, ಮತ್ತು ಕ್ಯಾನ್ಸಲ್ ಆಗಿತ್ತು. ಮತ್ತು ನಾನು ಸೋಮವಾರ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಬಂತು. ಇವಾಗ ಅದನ್ನು ಓಪನ್ ಮಾಡ್ತಿದ್ದೀನಿ. ಇವಾಗ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ಯೂಟ್ಯೂಬರ್ ಆಗಿದ್ದರೆ ಈ ಒಂದು ಪ್ರಾಡಕ್ಟ್ನ ತೊಗೋಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ನನ್ನ ಹತ್ರ ಆಲ್ರೆಡಿ ಒಂದು ತಿಂಗಳಿಟ್ಟಿತ್ತು, ಅದು ಒಂದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಅಂದರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಒಂದು ಸಲ ನನ್ನ ಕೈ ತಪ್ಪಿ ಅದು ಕೆಳಗೆ ಬಿದ್ದು ಒಂದು ಸ್ವಲ್ಪ ಮುರಿದೋದಂಗೆ ಆಗಿತ್ತು. ಅದಕ್ಕೇ ನಾನು ಇನ್ನೊಂದು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಟ್ರೈಪಾಡ್ನ ತರಿಸಿದ್ದೀನಿ. ಆಲ್ರೆಡಿ ಇದ್ರದ್ದು ರಿವ್ಯೂ ವಿಡಿಯೋ ಎಲ್ಲನೂ ಕೂಡ ನೋಡಿದ್ದೀನಿ. ಯೂಟ್ಯೂಬ್ ಫ್ರೆಂಡೇ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ, ಅವರು ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟ ಮೇಲೆ ನಾನು ಕೂಡ ಇದನ್ನು ತೊಗೊಂಡಿದ್ದೀನಿ. ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು 756 ರೂಪಾಯಿ. ತೊಗೋಬೋದು ಅಂತ ಅನ್ನಿಸ್ತು, ವರ್ತ್ ಅಂತಲೂ ಕೂಡ ಅನ್ನಿಸ್ತು. ಸೆಲ್ಫಿ ಸ್ಟಿಕ್ ಥರ ಮತ್ತು ಟ್ರೈಪಾಡ್ ಥರನೂ ಕೂಡ ಯೂಸ್ ಮಾಡ್ಬೋದು. ಕುಕ್ಕಿಂಗ್ ಚಾನಲ್ ಅಥವಾ ವ್ಲಾಗ್ಸ್ ಚಾನಲ್, ರೀಲ್ಸ್ ಏನಾದರೂ ಮಾಡ್ತಿದ್ರೆ ತುಂಬಾ ಯೂಸ್ ಆಗುತ್ತೆ ಇದು. ಅದಕ್ಕೇ ಇದನ್ನು ತರಿಸ್ಕೊಂಡಿದ್ದೀನಿ. ನಿಮಗೂ ಯಾರಾದರೂ ಬೇಕಿದ್ದರೆ ತೊಗೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. 756 ರೂಪಾಯಿ ಕೊಟ್ಟು ಆರಾಮಾಗಿ ತೊಗೋಬೋದು, ಚೆನ್ನಾಗಿದೆ. 1-3 ಜನ ನಾನು ಹೋದ ಸಲ ವ್ಲಾಗ್ ಹಾಕಿದಾಗ ಕೇಳಿದರು, ನೀವು ತೊಗೊಂಡಾಗ ರಿವ್ಯೂ ಕೊಡಿ ಹೇಗಿದೆ ಅಂತ. ಅದಕ್ಕೆ ಇವತ್ತು ರಿವ್ಯೂನ ಕೊಟ್ಟೆ, ತುಂಬಾ ಚೆನ್ನಾಗಿದೆ. ಆಮೇಲೆ ನನ್ನ ಹಸ್ಬೆಂಡ್ ಎಲ್ಲನೂ ಕೂಡ ಈ ರೀತಿಯಾಗಿ ಸೆಟ್ ಮಾಡಿದ್ರು. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.